ಯಾವ ಪ್ರಿಸರ್ವೇಟಿವ್ ಇರಲಾರ್ದ ಮನ್ಯಾಗ ಈಸಿಯಾಗಿ ಮಾಡುವಂಥ ಕ್ರೀಮಿಯಾಗಿ ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಮಾವಿನ ಹಣ್ಣಿಂದ ರೆಸಿಪಿ. ಇದು ಮಾವಿನ ಹಣ್ಣು ಸೀಸನ್ ಇದ್ದಾಗ ಬೆಸ್ಟ್ ಡೆಸರ್ಟ್ ರೆಸಿಪಿನೂ ಹೌದು. ಚಿಕ್ಕ ಮಕ್ಕಳಿಗಂತೂ ಭಾಳ ಇಷ್ಟ. ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರಿಗೂ ಫುಲ್ ಇಷ್ಟ ಆಗುವಂಥ ರೆಸಿಪಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ಮೊದಲಿಗೆ ನಾ ಇಲ್ಲಿ ಒಂದು ಚಹಾ ಕುಡಿಯೋ ಕಪ್ಲೆ 2 ಕಪ್ ಹಾಲು ಹಾಕ್ಕೊಂಡು ಬಿಸಿ ಮಾಡ್ಕೊಳತ್ತೀನಿ. ಆಮೇಲೆ ಒಂದು ಬ್ಯಾರೆ ಬಟ್ಲು ಒಳಗೆ ಒಂದು 2 ಚಮಚ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಅದಕ್ಕೆ ತಣ್ಣನ ಹಾಲು ಹಾಕ್ಕೊಂಡು ಪೇಸ್ಟ್ ಟೈಪ್ ಮಿಕ್ಸ್ ಮಾಡ್ಕೊಳತ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡತ್ತಿದ್ರೆ, ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮತ್ತು ಇದು ಐಸ್ ಕ್ರೀಮ್ ಕ್ರಿಸ್ಟಲ್ ಥರ ಬರಬಾರ್ದು, ಫುಲ್ ಕ್ರೀಮಿಯಾಗಿ ಬರಬೇಕಂದ್ರೆ ಹೆಂಗಂತ ಹೇಳ್ತೀನಿ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಈ ಕಸ್ಟರ್ಡ್ ಪೌಡರ್ನ ತಣ್ಣನ ಹಾಲು ಒಳಗೆ ಪೇಸ್ಟ್ ಥರ ಕಲಿಸ್ಕೊಂಡ್ಮ್ಯಾಗ ಅದು ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ ಹಾಲು, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಆಮ್ಯಾಗ ಅದಕ್ಕೊಂದು 2 ಚಮಚ ಸಕ್ಕರೆ ಹಾಕಿ ಕೈ ಬಿಡಲಾರ್ದ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದ್ರೆ ಅದು ಕಸ್ಟರ್ಡ್ ಪೌಡರ್ದು ಪೇಸ್ಟ್ ಹಾಕಿರ್ತೇವಲ್ಲ, ಗಟ್ಟಿಯಾಗಿ ತೆಳಗೆ ಅಂಟ್ಕೊಂಡಂಗೆ ಆಗುತ್ತೆ. ಹಿಂಗೆ ಕಲಿಸ್ಕೋತಿದ್ದಾಗ ಸ್ವಲ್ಪ ಇದು ಗಟ್ಟಿಯಾಗಿ ಬರುತ್ತೆ. ಅಷ್ಟು ಗಟ್ಟಿಯಾಗಿ ಬಂದಾಗ ಗ್ಯಾಸ್ ಆಫ್ ಮಾಡಿ ಇದು ಫುಲ್ ತಣ್ಣಗೆ ಆರಕ್ಕೆ ಬಿಡಬೇಕು. ಐಸ್ ಕ್ರೀಮ್ ಅಂಗಡಿಯಾಗಿನ ಥರ ಸಾಫ್ಟಾಗಿ ಕ್ರೀಮಿಯಾಗಿ ಬರಬೇಕಂದ್ರೆ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್, ಫ್ರೆಶ್ ಕ್ರೀಮ್ ಅದು ಹಾಕೋದೇನೂ ಬೇಡ. ಮನ್ಯಾಗ ಈಸಿಯಾಗಿ ಮಾಡ್ಬೋದು. ಮಾವಿನ ಹಣ್ಣು ಮತ್ತು ಮಾವಿನಕಾಯ್ದು ರೆಸಿಪೀಸ್ ಎಲ್ಲ ಮಾಡೇನಿ. ವೀಡಿಯೋಸ್ನ ನನ್ನ ಚಾನಲ್ಗೆ ಹೋಗಿ ಒಂದು ಸತಿ ಚೆಕ್ ಮಾಡಿರಿ. ನಾ ಇಲ್ಲಿ ತೋರಿಸ್ದಂಗೆ ಇಷ್ಟು ಥಿಕ್ನೆಸ್ ಬಂದಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಆರಕ್ಕೆ ಬಿಡಬೇಕು. ನಾ ಇಲ್ಲಿ ಒಂದು 2 ಮಾವಿನ ಹಣ್ಣು ತೊಗೊಂಡೇನಿ. ಅದನ್ನು ತೊಗೊಂಡು ಸಿಪ್ಪಿ ತೆಗೆದು ಫುಲ್ ಹಣ್ಣಷ್ಟು ಮಿಕ್ಸಿ ಒಳಗೆ ಹಾಕೊಳತ್ತೀನಿ. ಇದು ಐಸ್ ಕ್ರೀಮ್ ಮಾಡತ್ತೆ ಅಲ್ಲ, ಆದಷ್ಟು ಹುಳಿ ಇರಲಾರ್ದ ಸ್ವೀಟಾಗಿರೋ ಮಾವಿನ ಹಣ್ಣು ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಅದು ಚಲೋ ಇರುತ್ತೆ. ಹಣ್ಣು ಮಿಕ್ಸಿಗೆ ಹಾಕೊಂಡ್ಮೇಲೆ ಕಸ್ಟರ್ಡ್ ಮಿಕ್ಸ್ಚರ್ ತಣ್ಣಗೆ ಹಾಕ್ಬಿಟ್ಟಿದ್ವಲ್ಲ, ಆರಿದ್ದನ್ನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮನ್ಯಾಗ ಡೈಲಿ ಹಾಲು ಕಾಸ್ತಿರ್ತೇವಲ್ಲ, ಅವತ್ತು ಐಸ್ ಕ್ರೀಮ್ ಮಾಡೋ ದಿವಸ ಏನು ಹಾಲು ಕಾಸಿರ್ತಲ್ಲ ಅದ್ರ ಮ್ಯಾಗ ಕೆನೆ ಬಂದಿರ್ತಲ್ಲ, ಆ ಕೆನೆನೂ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಫುಲ್ ಸಣ್ಣಗೆ ಪೇಸ್ಟ್ ಆಗುವಂಗೆ ರುಬ್ಕೋಬೇಕು. ಐಸ್ ಕ್ರೀಮ್ ಕ್ರಿಸ್ಟಲ್ ಥರ ಬರಬಾರ್ದು, ಕ್ರೀಮಿಯಾಗಿ ಬರಬೇಕು ಅಂದ್ರೆ ಹೆಂಗಂತ ಹೇಳ್ತೀನಿ ಅಂದಿದ್ನಲ್ಲ. ನೀವು ಮಿಕ್ಸಿಗೆ ಮಾವಿನ ಹಣ್ಣು ಹಾಕೊಳ್ಳೋದ್ರ ಜೊತೆಗೆ ಈ ಥರ ಕಸ್ಟರ್ಡ್ ಪೌಡರ್ದು ಮಿಕ್ಸ್ಚರ್ ಹಾಕ್ಕೊಂಡ್ರೂ ಕ್ರೀಮಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಹಾಲಿಂದೇನು ಕೆನೆ ಹಾಕೋತಿರಲ್ಲ, ಅದನ್ನ ಹಾಕೋದ್ರಿಂದನೂ ಐಸ್ ಕ್ರೀಮ್ ಕ್ರೀಮಿಯಾಗಿ ಸಾಫ್ಟಾಗಿ ಬರುತ್ತೆ. ಆದಷ್ಟು ಮಾವಿನ ಹಣ್ಣು ಸ್ವೀಟಾಗಿರಬೇಕು, ಹುಳಿದ್ರಷ್ಟು ಟೇಸ್ಟ್ ಬರೋಂಗಿಲ್ಲ. ಸ್ವೀಟಾಗಿರೋದು ಫ್ರೆಶ್ ಮಾವಿನ ಹಣ್ಣು ಹಾಕಿದ್ರೆ ಚಲೋ ಟೇಸ್ಟ್ ಬರುತ್ತೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಾಗ ಹಾಕಿ ಇವನ್ನಾಗಿ ಸ್ಪ್ರೆಡ್ ಮಾಡಿ 6-8 ತಾಸು ಫ್ರೀಝರ್ನಾಗ ಇಟ್ಟರೆ ರೆಡಿ ಆಗುತ್ತೆ. ಹೋಮ್ ಮೇಡ್ ಮ್ಯಾಂಗೋ ಕಸ್ಟರ್ಡ್ ಐಸ್ ಕ್ರೀಮ್ ವಿತ್ ನ್ಯಾಚುರಲ್ ಮ್ಯಾಂಗೋ ಫ್ಲೇವರ್ ಆ್ಯಂಡ್ ಕ್ರೀಮಿ ಟೆಕ್ಸ್ಚರ್ ರೆಡಿ ಆಯಿತು. ಒಂದು 6-8 ತಾಸು ಆದ್ಮೇಲೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಐಸ್ ಕ್ರೀಮ್ ಎಷ್ಟು ಕ್ರೀಮಿಯಾಗಿ ಸಾಫ್ಟಾಗಿ ಬಂದದ. ಇದನ್ನು ನೀವು ಸ್ಕೂಪರ್ ಇದ್ದರೆ ಅದರಲ್ಲಿಂದ, ಇಲ್ಲಿಕಂದ್ರೆ ಸಾರಿನ ಸೌಟ್ ಇರುತ್ತಲ್ಲ ಅದರಿಂದನೂ ತೆಗಿಬೋದು. ತೆಗೆದು ಅದಕ್ಕೆ ಮ್ಯಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕಿ ಸರ್ವ್ ಮಾಡ್ಬೋದು. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾವಿನ ಹಣ್ಣು ಸೀಸನ್ ಇದ್ದಾಗ ನೀವು ಇದನ್ನ ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ. ಒಂದು ಸತಿ ಟ್ರೈ ಮಾಡಿದ್ರೆ ರಿಪೀಟ್ ಮಾಡೋದಂತೂ ಗ್ಯಾರಂಟಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಟೇಸ್ಟಿ ಕನ್ನಡ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ಯಮ್ಮಿ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.